ನಿಮಗಿವತ್ತು ಬೆಂಡೆ ಗಿಡನ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಬೆಂಡೆಕಾಯಿ ಎಲ್ಲರೂ ನೋಡಿರ್ತೀರ, ಆದರೆ ಬೆಂಡೆ ಗಿಡನ ನೋಡಿರೋದು ಅಷ್ಟಕ್ಕಷ್ಟೇ ಅಂತ ಅಂದ್ಕೊಳ್ಳೋದೇನು ಗೊತ್ತಿರಲ್ಲ. ಎಲ್ಲ ಮಾರ್ಕೆಟಲ್ಲಿ ತಂದು ತಿಂತಾ ಇರ್ತೀರ ಬೆಂಡೆಕಾಯಿನ. ಬೆಂಡೆ ಗಿಡ ಹೀಗೆ ಇರುತ್ತೆ ಅಂತ ಗೊತ್ತಿರಲ್ಲ. ಹೇಳಬೇಕು ಅಂತಂದರೆ ನನಗೂ ಕೂಡ ಬೆಂಡೆಕಾಯಿ ಗೊತ್ತಿತ್ತು, ಆದರೆ ಬೆಂಡೆ ಗಿಡ ಇತ್ತೀಚೆಗೆ ಒಂದು 5 ವರ್ಷದ ಹಿಂದುಗಡೆಯಿಂದ ಗೊತ್ತಾಯ್ತು ನನಗೂ ಆ ಬೆಂಡೆ ಗಿಡ ಹೇಗಿರುತ್ತೆ ಅಂತ. ನೋಡಿರಿ, ಇದು ನಾಟಿ ಬೆಂಡೆ ಗಿಡ. ನಿಮಗೆ ಈ ಮುಳ್ಳು ತೋರಿಸ್ತಿದ್ದೆ. ಹಾಂ, ಇದು ಕಾಣಿಸ್ತಾ ಇದೆಯಾ ಮುಳ್ಳು? ಇದು ನಾಟಿ ಬೆಂಡೆ ಗಿಡ. ಇದ್ರ ಬೆಂಡೆಕಾಯಿ ಕೂಡ ಅದೇ ಥರ ಸ್ವಲ್ಪ ಮುಳ್ಳಿರುತ್ತೆ. ಆದರೆ ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಅದು ಪೂರ ನೈಸಾಗಿರುತ್ತೆ. ಅದು ಮುಳ್ಳೇನು ಕಾಣಲ್ಲ, ರಫ್ ಆಗಿರೋದಿಲ್ಲ. ಅದು ಸೀಡ್ಸು. ಇದು ನಾಟಿ ಬೆಂಡೆ ಗಿಡ. ಇಲ್ಲೆಲ್ಲ ಮುಟ್ಟಕ್ಕಾಗೋದಿಲ್ಲ, ಎಲ್ಲ ಮುಳ್ಳು ಚುಚ್ಚುತ್ತಿದ್ದು. ಅದು ಅಂದರೆ ಯಾವ ಥರ ಅಂತಂದರೆ, ಈಗ ಬೆಳೆ ಥರ ಎಲ್ಲ ಬೆಳೆನೇ ಅಲ್ವಾ. ಹೇಗೆ ಅಂತಂದರೆ, ಇವಾಗ ಸೋಲಾಗಿ ಈಗ ಅಡಿಕೆ ಗಿಡ ಹೇಗಿಟ್ಟಿದ್ದೀವೋ ಅದೇ ಥರ ಅದನ್ನು ಒಂದು ಬೆಳೆ ಬೆಳೆದು ಆ ಟೊಮೊಟೊ ಗಿಡ ಥರ ಎಲ್ಲ ತೆಗಿತಾರೆ, ಆ ಥರ ಮಾಡ್ತಾರೆ. ಆದರೆ ಇದು ಮನೆಗೆ ತಿನ್ನೋದಕ್ಕೋಸ್ಕರ ಹಾಕಿರೋದು. ಬೆಂಡೆಕಾಯಿ ಇಲ್ದಿದ್ರೆ ಬೆಂಡೆಕಾಯಿ ಕೂಡ ತೋರಿಸ್ತಿದೆ. ನೋಡೋಣ, ಬೆಂಡೆಕಾಯಿ ಸಿಕ್ಕಿದ ಮೇಲೆ ಬೆಂಡೆಕಾಯಿ ಜೊತೆಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಒಟ್ಟಿನಲ್ಲಿ ಈ ಗಿಡನ ಮನೆಗಂತ ಹಾಕ್ಕೊಂಡಿದ್ದೀವಿ. ಇಲ್ಲಿ ಮಸ್ತಾಗಿ ಗಿಡ ಹಾಕಿದ್ವಿ ನಾವು ಈ ಕಡೆ ಎಲ್ಲ. ಅದಾಗಲೇ ತುಂಬ ಒಂದು 6 ತಿಂಗಳ ಮೇಲಾಯ್ತು ನಾವು ಬಿಟ್ಟಿದ್ವು. ಬೆಂಡೆಕಾಯಿ ಮತ್ತು ಬೆಂಡೆ ಗಿಡನೂ ಇದ್ವು, ಎಲ್ಲ ಹೊರಟೋಗಿದ್ದಾವೆ. ಅದೇನೇ ಇರಲಿ ನೋಡಿ, ಬೆಂಡೆ ಗಿಡ ಈ ಥರ ಇರುತ್ತೆ. ಸೀಡ್ಸ್ ಇನ್ನೂ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ. ಇದೆಲ್ಲ ಮುಳ್ಳು ರಫು ಆ ಥರ ಇದೆ. ಅದಾದಮೇಲೆ ನಾಟಿ ಬೆಂಡೆ ಗಿಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನೊಂದೇನು ಗೊತ್ತಾ, ನೀವೇನಾದರೂ ಈ ಥರ ತೋಟ ಗೀಟ ಇದ್ದರೆ ನೀವು ಕೂಡ ಅಷ್ಟೇ ಈ ಥರ ಏನಾದರೂ ಬೆಳ್ಕೊಬೋದು. ಈಗ ನೋಡಿ, ಅಳಸಂಡೆ ಗಿಡ ಪೂರ ಅಳ್ಕೊಂಡ್ಬಿಟ್ಟಿದೆ. ಆವತ್ತೊಂದು ವೀಡಿಯೋ ಮಾಡಿದ್ದೆ ಅಳಸಂಡೆ ಗಿಡದ್ದು. ಅಳಸಂಡೆ ಗಿಡ ಹೀಗಿರುತ್ತೆ ಅಂತೇಳಿ ನೋಡಿ. ಈಗ ಅಳಸಂಡೆ ಗಿಡ ಪೂರ ಅಳ್ಕೊಂಡ್ಬಿಡುತ್ತೆ, ಬಳ್ಳಿಯೆಲ್ಲ ಬಿಟ್ಕೊಂಡು. ಆ ಥರ ನೀವು ಬೆಳ್ಕೊಬೋದು. ಎಲ್ಲಾದರೂ ನೀರು ಬರೋ ಜಾಗದಲ್ಲಿ ಅಲ್ಲೆಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮನೆಗೋಸ್ಕರ ಆದರೂ ಒಳ್ಳೆ ಪ್ಯೂರಾಗಿರೋ ತರಕಾರಿನ ಬೆಳ್ಕೊಂಡು ಮೆಡಿಸಿನ್ ಇಲ್ಲದೆ ಇರೋದನ್ನು ಬೆಳ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೀವು. ಇಲ್ಲ ಮನೆ ಮುಂದೆ ಬೆಳೀರಿ, ಅದಕ್ಕೊಂದು ಸ್ವಲ್ಪ ಏನಾದರೂ ಸೈಡಿಗೆ ಯಾತು ಬಾರ್ದಾಗೆ ನೋಡ್ಕೊಂಡು ತಡಿಕೆ ಗಿಡಕ್ಕೆ ಕಟ್ಟಿ ಆ ಥರ ನೋಡಿ ಬೆಳ್ಕೊಳ್ಳಿ, ಚೆನ್ನಾಗಿರುತ್ತಲ್ವ. ನೋಡಿ, ಇದೇ ಬೆಂಡೆ ಗಿಡ. ಕಮೆಂಟ್ ಮಾಡಿ ಯಾರ್ಯಾರು ಬೆಂಡೆ ಗಿಡ ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೀನಿ ಅಂತ ಹೇಳಿ. ಎಲ್ಲರೂ ವಿಡಿಯೋದಲ್ಲಾದರೂ ನೋಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಬೆಂಡೆ ಗಿಡ ತೋರಿಸೋಂಥ ವಿಡಿಯೋ. ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಗಿಡ ಏನಾದರೂ ವಿಷಯದ ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾಕೆಂತಂದರೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕಂತಂದರೆ ನಾವು ಕಂಪ್ಲೀಟ್ಲಿ ಕರೆಕ್ಟಾಗಿದ್ದೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಹೋಗ್ತಾ ಇಂಪ್ರೂವ್ ಮಾಡ್ಕೋಬೇಕು ನಮ್ಮನ್ನು ನಾವು. ಸೊ ಇಂಪ್ರೂವ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇದರಲ್ಲಿ ಮಿಸ್ಟೇಕ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಅದನ್ನು ಅಳವಡಿಸ್ಕೊಂಡು ಒಳ್ಳೆ ರಿಸಲ್ಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.